ಯಾಕೆ ಇಷ್ಟೊಂದು ಸಂಕಟ ಆಗ್ತಿದೆ? ಇದ್ರಲ್ಲಿ ನನ್ನವರೇ ಇದ್ದಾರೆ ಅಂತ ನನ್ಗನ್ಸ್ತಿದೆಯಲ್ಲ, ಯಾಕೆ ಹೀಗೆ ಅನ್ಸ್ತಾ ಇದೆ? ಈ ಮಡಿಕೆ ಮುಟ್ಟಿದಾಗ ನನ್ ಮನ್ಸು ಹೆಣ್ಣದಂಗ ಆಗ್ತಾ ಇದೆ. ಬಾಯಿಂದ ಅಮ್ಮ ಅಂತ ಬೇರೆ ಬಂತು. ಯಾರಿರ್ಬೋದು? ಅಮ್ಮ. ಅಕ್ಕ, ಹೌದು, ನನ್ನ ಅಕ್ಕನ ನಾನು ಅಮ್ಮನ ಜಾಗದಲ್ಲಿಟ್ಟು ನೋಡಿದ್ದೀನಿ. ಅವಳು ನಂಗೊಂಥರ ಅಮ್ಮ ಇದ್ದಾಗ್ಲೇನೆ. ಅದಕ್ಕೇನೆ ನಂಗೆ ಹಾಗೆ ಅನ್ಸ್ತಿರ್ಬೋದು. ಇದ್ರಲ್ಲಿ ನಮ್ಮ ಅಕ್ಕ ಇದ್ದಾಳೆ ಅನ್ಸುತ್ತೆ. ನನ್ನ ಅಂತರಾತ್ಮ ನನಗೆ ಹೇಳ್ತಿದೆ. ಅಪ್ಪ ಏನ್ ಹೇಳಿದ್ರು? ಒಂದು ಅಂಬಿಕಾ ಒಂದನ್ನು ಮುಟ್ಟಿದಾಗ ಅನುಭವ, ಆತ್ಮಕ್ಕೆ ಅನುಭವ. ಸೂರ್ಯ ಮಿನುಗು ಅದೇ ಅಂಬಿಕಾ. ಹೌದು, ಆ ಮಡಿಕೆ ಮುಟ್ಟಿದಾಗ ನನ್ನ ಅಂತರಾತ್ಮಕ್ಕೆ ಗೊತ್ತಾಗುತ್ತೆ. ಮತ್ತೆ ಅದು ಸೂರ್ಯ ಮಿನುಗ್ತಾನೆ ಅಂತ. ಆದ್ರೆ ಇಲ್ಲಿ ಸೂರ್ಯ ಮಿನುಗೋ ಗುರ್ತಿಲ್ವಲ್ಲ. ಅಂದ್ರೆ ಇದು ಅಕ್ಕ ಅಲ್ವಾ? ಅಯ್ಯೋ, ಏನಿದ್ ಗೊಂದಲ. ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದು ಅಕ್ಕನ್ ವಾಪಸ್ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀನಿ. ಈಗ ನೋಡಿದ್ರೆ ಅಕ್ಕನ್ ಬದಲು ಬೇರೆ ಯಾರನ್ನೂ ಕರ್ಕೊಂಡು ಹೋಗುವಂತ ಕೆಲಸ ಆಗ್ಬಾರ್ದಲ್ವಾ? ಇವಾಗ ಏನ್ ಮಾಡ್ಲಿ? ಒಂದ್ಸಲ ಈ ಮಡಿಕೆ ಮುಟ್ಟು ನೋಡ್ತೀನಿ. ಗುರ್ತು, ಸೂರ್ಯನ್ ಗುರ್ತು, ಅಪ್ಪ ಹೇಳಿದ್ ಗುರ್ತು. ಅಕ್ಕ ನನಗೆ ಸಿಕ್ಬಿಟ್ಲು. ಅಪ್ಪ ಹೇಳ್ದಾಗೆ ನನ್ನ ಅಂತರಾತ್ಮಕ್ಕೆ ಗೊತ್ತಾಗ್ತಾ ಇದೆ, ಸೂರ್ಯ ಮಿನುಗ್ತಾ ಇದ್ದಾನೆ. ನನ್ನ ಅಕ್ಕ ಸಿಕ್ಕಿದ್ಲು. ಅಯ್ಯಯ್ಯೋ, ಸಮಯ ಬೇರೆ ಕಡಿಮೆ ಇದೆ. ಕೈಯಲ್ಲಿರೋ ರೇಖೆ ಚಿಕ್ಕದಾಗ್ತಿದೆಯಲ್ಲ. ಈ ರೇಖೆ ಪೂರ್ತಿಯಾಗಿ ಮುಗ್ದೋಗಷ್ಟರಲ್ಲಿ ನಾನು ಈ ಗುಹೆಯಿಂದ ಹೊರಗಡೆ ಹೋಗ್ಬೇಕು. ಇಲ್ಲ ಅಂದ್ರೆ ಅಂಬಿಕಾ ಅಕ್ಕನ ಜೊತೆ ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಿ. ಪಾಪ ಪುಟ್ ಮೇಡಮ್, ನಾನು ಇಲ್ಲದೆ ಅದೆಷ್ಟು ಸಂಕಟ ಪಡ್ತಿದ್ದಾಳೋ ಏನೋ. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಅಯ್ಯೋ, ಇದೇನಿದು? ಬಾಗ್ಲು ಚಿಕ್ಕದಾಗ್ತಿದೆ. ಹಾಗಾದ್ರೆ ನಾನು ಇಲ್ಲಿಂದ ಹೊರಗಡೆ ಹೋಗೋದು ಹೇಗೆ? ಇಲ್ಲ, ನಾನಿನ್ ತಡ ಮಾಡಬಾರ್ದು. ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗ್ಬೇಕು. ದುರ್ಗಾ, ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ವಿ. ನಿನ್ಗೇನೋ ಆಗಲ್ಲ ದುರ್ಗಾ, ನಿನ್ನ ನಾನು ಉಳಿಸ್ಕೋತೀನಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ದಯವಿಟ್ಟು ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಡೋರ್ ಓಪನ್ ಮಾಡಿ ಪ್ಲೀಸ್. ಯಾಕೆ ಬಾಗಿಲು ತೆಗಿಯಕ್ಕೆ ಆಗ್ತಾ ಇಲ್ವಲ್ಲ?
ಸಾಧ್ಯವಿಲ್ಲ. ಆ ಬಂಡೆಗಳಿನ ಭಾರಕ್ಕೆ ನಿನ್ನ ಉಸಿರು ಅಡಗಬೇಕು. ನಿನ್ನ ರಕ್ತ ಈ ಕುದೆಯ ಮಣ್ಣಲ್ಲಿ ಬೆರೆತು ಹೋಗ್ಬೇಕು. ನಿನ್ನ ಪ್ರಾಣದ ರೇಖೆ ಮುಗಿಯೋದಕ್ಕೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇದೆ. ಇವತ್ತಿಗೆ ನಿನ್ನ ಅಧ್ಯಾಯನ ಮುಕ್ತಾಯ. ಮಂಜುಳಿ ಎದುರು ನಿಂತರೆ ಎಂತಹ ಶಕ್ತಿಗಳು ಮಣ್ಣು ಮುಕ್ಕಲೇಬೇಕು. ದುರ್ಗಾಳ ಅಂತ್ಯ ಸಮೀಪಿಸಿದೆ.